ಇದು ಇದೇ 31 ವರ್ಷದ ಹಳೆ ಕೇಸ್ನ ಗವರ್ನಮೆಂಟ್ ಅದು ಇದು ಮಾಡಿದೆ ಅಂತ ಈಗಾಗಲೇ ವಿವಾದ ಆಗ್ತಾ ಇದೆ. ಅದರ ಬಗ್ಗೆ ನಮ್ಮ ರಿಯಾಕ್ಷನ್. ವಿವಾದ ಮಾಡ್ತಾ ಇದ್ದೀವಿ, ವಿವಾದ ಆಗ್ತಾ ಇಲ್ಲ. ಈಗ 31 ವರ್ಷದ್ದು 51 ವರ್ಷದ್ದು ಕೇಸ್ಗಳು ಇದ್ದೇ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಇಲಾಖೆ ವಿಶೇಷವಾಗಿ ಇದು ಹೋಮ್ ಡಿಪಾರ್ಟ್ಮೆಂಟ್. ಈಗ ನಿಮಗೆ ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಗೂಂಡಾಗಿರಿ ಆಗ್ಬಿಟ್ಟಿರ್ತಾರೆ, ಅದು ರಿವ್ಯೂ ಆಗ್ತಾ ಇರ್ತದೆ. ಆ ರಿವ್ಯೂ ಆಗೋ ಸಂದರ್ಭದಲ್ಲಿ ಪರೇಡ್ ಮಾಡಿಸ್ತಾರೆ. ನಾನು XMLನೋ XMPನೋ ಮಂತ್ರಿನೋ ಎಂಥದ್ದು, ಬಟ್ ಅಲ್ಲಿ ನನ್ನ ಹೆಸರು ನನ್ನ ಫೋಟೋ ಪೊಲೀಸ್ ಸ್ಟೇಷನ್ ಇದ್ರೆ ನನಗೆ ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋತಾರೆ. 31 ವರ್ಷ ಆಯಿತು ಅಂತ ಅಲ್ಲ. ಅಲ್ಲ ಸರ್, ಈಗ ರಾಮಜನ್ಮಭೂಮಿ 22ಕ್ಕೆ ಮಂದಿರ ಓಪನ್ ಆಗ್ತಾ ಇದೆ. ಈಗ ಬೇಕು ಅಂತಾನೆ ಅದನ್ನ ಹೇಳಕ್ ತಗೊಳ್ತಾರೆ. ಬೇಕು ಅಂತ ಹೇಳುವುದು ತಪ್ಪು. ಅದಕ್ಕೆ ನಾಡಿನ ಕಾನೂನನ್ನ ಗೌರವಿಸಬೇಕು. ಯಾರು ಇವರು ಶ್ರೀಕಾಂತ್ ಪೂಜಾರಿ? ಯಾರು ಏನು ದೊಡ್ಡ ಸಮಾಜ ಸೇವಕರೇ ಅಥವಾ ದೊಡ್ಡದಾಗಿ ಏನೋ ಅವ್ರು ಯಾರು? ಸುಮಾರು 16-20 ಕೇಸ್ಗಳಿದ್ದವರು. ಯಾವ ಪತ್ರಿಕೆ ಬರೆದಿಲ್ಲ, ತಾವು ಕೂಡ ತೋರಿಸಿದ್ರು. ಯಾವ್ದಾದ್ರು ಇಲಿಸಿ ಟಿಕೆಟ್ ಹೊಡೆದಾಟ, ಈ ತರ ಬಹಳ ಕಾಗ್ನಿಸಬಲ್ ಅಫೆನ್ಸಸ್ ಅವ್ರು ಮಾಡಿದ್ದಾರೆ. ಸುಮಾರು 16 ತರ ಕ್ರಿಮಿನಲ್ ಕೇಸಸ್ ಅವ್ರ ಮೇಲಿದೆ. ಹಾಗಾದ್ರೆ ಕ್ರಿಮಿನಲ್ ಕೇಸ್ನಲ್ಲಿ ಭಾಗಿಯಾಗಿರ್ತಕ್ಕಂಥ 18-20 ಕೇಸ್ಗಳಿದ್ದವರು ಕರಸೇವಕರ ಯೋಚನೆ ಮಾಡಿ. ಹಾಗಾದ್ರೆ ಕರಸೇವಕ ಅಂದ್ರೆ ಏನ್ ಅರ್ಥ ಕೊಡ್ತಾ ಇದ್ದೀವಿ ಜನಕ್ಕೆ? ನಾವು ಕರಸೇವಕ ಅಂದ್ರೆ ಏನ್ ಅರ್ಥ ಕೊಡ್ತಿದ್ವಿ? ಕರಸೇವಕ ಅಂತ ಅಂದ್ರೆ ದೇವರನ್ನ ಅತ್ಯಂತ ಭಕ್ತಿ ಭಾವದಿಂದ, ನಿರ್ಮಲ ಮನಸ್ಸಿನಿಂದ, ನನ್ನ ಒಳ್ಳೆಯ ಹಿನ್ನೆಲೆಯಿಂದ ನಾವು ಪೂಜೆ ಮಾಡುವಂಥವು, ಸೇವೆ ಮಾಡೋದು. ಯಾವ ಹಿನ್ನೆಲೆಯಲ್ಲಿ ನಿಮಗೆ ಕರಸೇವಕ ಅನ್ನೋದಕ್ಕೆ ನಿಮ್ಗೆ ಈ ಹಿನ್ನೆಲೆ ಮೆಚ್ಚಿಕೊಡ್ತಾರೆ ಜನ. ಅದನ್ನ ನೀವು ಯಾಕೆ ಇವತ್ತು ನಮ್ಮ ಬಿಜೆಪಿ ಬೇರೆ ಕೆಲಸಗಳಿದಾವೆ. ನಾನು ಇವತ್ತು ಅಷ್ಟೇ ಈ ರಾಜ್ಯದ ನನಗೆ ನಾನು 75 ಇಸ್ವಿ ದೇವರಾಜ ಕೃಪೆಯಿಂದ ಬಂದಂತವನು. ನಮ್ಗೆ ಬೇಜಾರಾಗ್ತೀವಿ. ಇವತ್ತು ಎಲ್ಲಿ ಅಲ್ಲೊಬ್ಬ ಮೂಲೆಯಲ್ಲಿ ಕೂತ್ಕೊಳ್ತಾನೆ, ಲೇ ಕಳ್ಳ ಅಂತಾನೆ, ಇನ್ನೊಂದು ಮೂಲೆಯಲ್ಲಿ ಇನ್ನೊಬ್ಬ ಕೂತ್ಕೊಳ್ತಾನೆ, ನಿಮ್ಮ ಅಪ್ಪ ಕಳ್ಳ ಅಂತಾನೆ. ಇದೇ ರಾಜಕಾರಣ. ಯಾವುದೇ ಪಾರ್ಟಿ, ನಾವು ಒಂದು ಪಾರ್ಟಿ ವಿಚಾರ ಹೇಳ್ತೇವೆ. ಇವತ್ತು ಎಲ್ಲಾ ಪಾರ್ಟಿಗಳು ಸೇರಿಕೊಂಡು ಬಹುಶಃ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಒಳ್ಳೆ ಹೆಸರು ಪಡೆದಿರ್ತಕ್ಕಂಥದ್ದು ಕರ್ನಾಟಕ. ಅದರಲ್ಲೂ ಕೆಂಗಲ್ ಹನುಮಂತಯ್ಯನವರ ನಾಡಮಡಿಯಲ್ಲಿ ಕುಳಿತು ಆಡಬಾರದೆಲ್ಲ ಆಡ್ತಾ ಇದ್ದೀವಿ, ಮಾಡಬಾರ್ದೆಲ್ಲ ಮಾಡ್ತಿದ್ದಕ್ಕೆ ಒಂದು ಪಾರ್ಟಿ ಅಂತಲ್ಲ, ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಯಾವ ಆಡಳಿತದ ವೈಫಲ್ಯಗಳನ್ನ, ಕಾರ್ಯಕ್ರಮದಲ್ಲಿ ಅನುಷ್ಠಾನದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದ್ರ ಬದಲು ಇದೇನು ಹಿಡ್ಕೊಂಡು ತಿರುಗ್ತಾರೆ. ನಾವು ಯಾವ ಒಪ್ಪುವಂಥದ್ದು